ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ರಿಲೇಟೆಡ್ ಸೆಕ್ಷನ್ ಸಿ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ಸಿಂದ ನಾನು ಒಂದು 4 ಕ್ವೆಶನ್ಸನ್ನು ತೊಗೊಂಡಿದ್ದೀನಿ ಬಿಕಾಸ್ ಐ ಫೆಲ್ಟ್ ದಟ್ ದೀಸ್ 4 ಕ್ವೆಶನ್ಸ್ ಕವರ್ಸ್ ಆಲ್ಮೋಸ್ಟ್ ಆಲ್ ದ ರಿಲೇಟೆಡ್ ಏನು ಅಡ್ಜಸ್ಟ್ಮೆಂಟ್ಸ್ ಅವ್ರು ಕೊಡ್ಬೋದು ಎಕ್ಸಾಮಿನೇಷನ್ಸಲ್ಲಿ, ಅದ್ರ ಪ್ರಕಾರ ಇದೆ ಅಂತ ಅನ್ನಿಸ್ತಿದೆ. ಸೊ ಅದ್ರ ಪ್ರಕಾರ ನಾನು ಇದು ಮಾಡ್ತಾ ಇದ್ದೀನಿ ವೀಡಿಯೋಸನ್ನು. ದಯವಿಟ್ಟು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ಗೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್ ಹಿಯರ್. ಮಿಸ್ಟರ್ ಸುಭಾಷ್, ರೆಸಿಡೆಂಟ್ ಇನ್ ಇಂಡಿಯಾ, earned the incomes during the financial year 2024-25 ಅಂತ ಇದೆ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಜಿಮ್ ಅಂಡರ್ ಸೆಕ್ಷನ್ 115BACನ ಇಗ್ನೋರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ಸನ್ನು ನಾನು 7 ಲೆಕ್ಚರ್ಸ್ ಆ ಟೆಕ್ಸ್ಟ್ ಬುಕ್ಕಿಂದ ಇನ್ಕಮ್ ಟ್ಯಾಕ್ಸ್ 2 ಅಸೆಸ್ಮೆಂಟ್ ಇಯರ್ 2025-26 ಅವ್ರೇನು ಬರ್ತಿದ್ದಾರೆ 7 ಲೆಕ್ಚರರ್ಸ್ ಅವ್ರ ಬುಕ್ಕಿಂದ ತೊಗೊಂಡಿದ್ದೀನಿ. ಬಿಕಾಸ್ this is a standard textbook that most of the faculties will refer while teaching the income tax subject. Okay, so here let's see, ನಮಗೆ ನ್ಯೂ ಟ್ಯಾಕ್ಸ್ ರೆಜಿಮ್ನ ಇಗ್ನೋರ್ ಮಾಡಿ ಅಂತ ಕ್ವೆಶನಲ್ಲಿ ಹೇಳಿದ್ರು ಕೂಡ ನಾವು ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರನೂ ಓದ್ಕೊಂಡು ಹೋಗಬೇಕು ಅಂತ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮೈಟ್ ಬಿ, ಐ ಹೋಪ್ ದಟ್ ಇನ್ ಆಲ್ ದ ಯೂನಿವರ್ಸಿಟೀಸ್ ದೇ ಹ್ಯಾವ್ ಗಿವನ್ ದ ಸೇಮ್ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಸಾಲ್ವಿಂಗ್ ದ ಸೊಲ್ಯೂಷನ್ ಕ್ವೆಶನ್ ಹಿಯರ್. ಯು ಹ್ಯಾವ್ ಟು ರೈಟ್ ಡೌನ್ ಸೊಲ್ಯೂಷನ್. Computation of income from other source, IFOS ಅಂತ ನಾನು ಬರೀತೀನಿ, ಎಕ್ಸಾಮಲ್ಲಿ ನೀವು ಫುಲ್ ಫಾರ್ಮ್ ಬರೀರಿ. ಆಫ್ ಯಾರು? ಮಿಸ್ಟರ್ ಸುಭಾಷ್ ಫಾರ್ ಅಸೆಸ್ಮೆಂಟ್ ಇಯರ್ 2025-26, ಪ್ರೀವಿಯಸ್ ಇಯರ್ 2024-25. ಸೊ ಇದು ಇಷ್ಟು. ಈಗ ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ 6,000 rupees. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಬಂದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಚಾರ್ಟ್ ವಿಚ್ ಐ ಹ್ಯಾವ್ ಟಾಟ್ ಯು ಪೀಪಲ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ರಿಲೇಟೆಡ್ ಆಗಿ ಒಂದು ಚಾರ್ಟ್ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನಿಮಗೆ ಗೊತ್ತಿದೆ, ಇಲ್ಲಿ ಪ್ರೈವೇಟ್ ಸೆಕ್ಯೂರಿಟೀಸ್ ಆಗುತ್ತಿದ್ದು, ಗೌರ್ಮೆಂಟ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಜೊತೆಗೆ ಟ್ಯಾಕ್ಸ್ ಫ್ರೀ ಅಂತಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಇದು ಪ್ರೈವೇಟ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆಗುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ 6,000 rupees ಇದೆ. ಸೊ ದಿಸ್ ಈಸ್ ಲೆಸ್ ದೆನ್ 10,000 rupees ಆಗಿರೋದ್ರಿಂದ ಇಲ್ಲಿ TDS ಏನು ಡಿಡಕ್ಟ್ ಆಗಿರಲ್ಲ. ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಏನು ಬರ್ಕೊಳ್ತೀವಿ ಅಂದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟು? 6,000 ಇನ್ ಓಲ್ಡ್ ರಿಜಿಮ್ ಆ್ಯಸ್ ವೆಲ್ ಆ್ಯಸ್ ನ್ಯೂ ರಿಜಿಮ್. ಡೈರೆಕ್ಟಾಗಿ 6,000 rupeesನ ಬರ್ಕೊಳ್ತೀನಿ ನಾನೀಗ. ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸಸ್ 12,500 ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲೂ ಅವರು ಏನೋ ನೆಟ್ ಅಂತ ಹೇಳಲಿಲ್ಲ. ಸೊ ಐ ವಿಲ್ ಕನ್ಸಿಡರ್ ದಿಟ್ ಆಸ್ ಅ ಗ್ರಾಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀನಿ. ಯಾಕೆ ಗ್ರಾಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂದರೆ ಅವರು ವಿನ್ನಿಂಗ್ಸ್ ಅಂತ ಹೇಳಿದ್ದಾರೆ, ರಿಸೀವ್ಡ್ ಅಂತ ಹೇಳಿಲ್ಲ. ಓಕೆ, ಸೊ ವಿನ್ನಿಂಗ್ಸ್ ಅಂತ ಹೇಳಿರೋದ್ರಿಂದ ವಿನ್ನಿಂಗ್ಸ್ ಅಂತ ಅಂದ್ಕೊಂಡು ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸಸ್ ಎಷ್ಟು? 12,500 ಗ್ರಾಸ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನೀಗ. ಸೊ ನೆಕ್ಸ್ಟು ಇಲ್ಲಿ ಏನು ಬರುತ್ತೆ, ಇನ್ಕಮ್ ಅರ್ನ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್ ಅಂತ ಇದೆ. ಇನ್ಕಮ್ ಅರ್ನ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್ 10,500 ಅಂತ ಇದೆ. ಸೊ ಇಲ್ಲಿ ಸಬ್ಲೆಟಿಂಗ್ ಆಫ್ ಹೌಸಿಂದ ಬಂದಿರುವಂಥ ಫುಲ್ ಏನಿದೆ ಅಮೌಂಟು, ಯಾವುದು ಎಕ್ಸ್ಪೆನ್ಸಸ್ ಇದ್ದರೆ ಎಕ್ಸ್ಪೆನ್ಸಸ್ನ ಕಳಿಬೇಕು. ಅವರು ರೆಂಟ್ ಪೇಡ್ ಅಂತ ಕೊಟ್ಟಿರ್ಬೋದು, ಎಸ್ ಅದನ್ನು ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಇಲ್ಲಿ ಸಬ್ಲೆಟಿಂಗ್ ಆಫ್ ಹೌಸ್ದು 10,500 ಇದೆ, ಟೋಟಲಿ ಟ್ಯಾಕ್ಸಬಲ್ ಆಗುತ್ತದು. ಓಕೆ, ನೆಕ್ಸ್ಟ್ ಈಸ್ ಡಿವಿಡೆಂಟ್ ಫ್ರಮ್ ಫಾರಿನ್ ಕಂಪನಿ, ಅದು ಟೋಟಲ್ ಟ್ಯಾಕ್ಸಬಲ್. ಡಿವಿಡೆಂಟ್ ಫಾರಿನ್ ಕಂಪನಿಯಿಂದ ಬಂದರೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಫಾರಿನ್ ಕಂಪನಿ ಎಷ್ಟು? 26,000, ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ 2,000 rupees ಇದೆ ನೋಡಿ. ಅಪ್ ಟು 3,500 ಇದ್ದರೆ ಅದು ನಿಲ್ಲಾಗುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಎಸ್ ಬಿ ಅಕೌಂಟ್ ಅಂತ ಬರೀತೀನಿ. ದಿಸ್ ಈಸ್ ನಿಲ್, ಯಾಕಂದರೆ ದಿಸ್ ಈಸ್ ಲೆಸ್ ದೆನ್
3500 ಇರೋದ್ರಿಂದ ಇಲ್ಲಿ ನಾನು ನಿಲ್ ಅಂತ ಹಾಕಿದ್ದೀನಿ ಎರಡಕ್ಕೂ. ಓಕೆ, ಬಿಕಾಸ್ ಬೋತ್ ಸೈಡ್ ಲೆಸ್ ದೆನ್ 3500. ಬೋತ್ ಸೈಡ್ದು ಇಫ್ ಇಟ್ ಈಸ್ ಮೋರ್ ದೆನ್ 3500 ಆಗಿದ್ರೆ ಅದನ್ನು 3500ನ್ನ ನಾವು ಕಳೀತಾ ಇದ್ವಿ, ಕಳೆದ್ಬಿಟ್ಟು ಎಷ್ಟು ಬರುತ್ತೋ ಅದನ್ನು ಅಷ್ಟು ಹಾಕ್ತಾಯಿದ್ವಿ. ಓಕೆ, ಸೊ ದಿಸ್ ಈಸ್ ದ ಪಾಯಿಂಟ್ ಹಿಯರ್. ನೆಕ್ಸ್ಟು ಗ್ರೌಂಡ್ ರೆಂಟ್ ಫ್ರಮ್ ಲ್ಯಾಂಡ್ ಇನ್ ಪಟ್ನಾ. ಇಲ್ಲಿ ಗ್ರೌಂಡ್ ರೆಂಟ್ ಬಂದಿದೆ ಫ್ರಮ್ ಲ್ಯಾಂಡ್ ಇನ್ ಪಟ್ನಾ. ಎಷ್ಟು ಬಂದಿದೆ ಗ್ರೌಂಡ್ ರೆಂಟು? 5000 ರೂಪೀಸ್. 5000 ಎರಡೂ ಕಡೆ ಬರುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಸಬ್ಲೆಟ್ಟಿಂಗ್. ಸಬ್ಲೆಟ್ಟಿಂಗ್ ಇಲ್ಲಿ ಬಂದಿದೆ ನೋಡಿ. ಆಗಲೇ ಸಬ್ಲೆಟ್ಟಿಂಗಿಗೆ ಇನ್ಕಮ್ ಇಲ್ಲಿ 10,500 ಇತ್ತಲ್ವಾ, ನಾವಿಲ್ಲೇನು ಮಾಡ್ಬೋದು ಅಂದರೆ ಲೆಸ್ ಅಂತ ಅಲ್ಲೇ ಹಾಕ್ಬಿಡ್ಬೋದು, ಲೆಸ್ ಎಕ್ಸ್ಪೆನ್ಸಸ್ ಅಂತ, ಅಥವಾ ಲಾಸ್ಟಲ್ಲಿ ನಾವು ಡಿಡಕ್ಷನ್ಸ್ ಅಂತ ಬರೆದ್ಬಿಟ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಸಬ್ಲೆಟ್ಟಿಂಗ್ 500 ಅಂತ ಹಾಕ್ತೀನಿ ನಾನಿಲ್ಲಿ. ಡಿಡಕ್ಷನ್ಸಲ್ಲಿ ಎರಡರಲ್ಲೂ ಹಾಕ್ತಾಯಿದ್ದೀನಿ, ಯಾಕಂದರೆ ಎರಡು ರೆಜಿಮ್ಸಲ್ಲಿ ಅಲೋ ಮಾಡ್ತಾ ಇದ್ದಾರೆ ಅವರು. ಓಕೆ, ನಾನು ಕ್ಲಾಸ್ ರೂಮಲ್ಲಿ ಪಾಠ ಹೇಳ್ಕೊಟ್ಟಾಗ ಅದು ನ್ಯೂ ರೆಜ್ಯೂಮಲ್ಲಿ ನಾಟ್ ಅಪ್ಲಿಕಬಲ್ ಅಂತ ಹೇಳ್ಕೊಟ್ಟಿದೆ ಅನಿಸುತ್ತೆ. ಸೊ ಇಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋಸಲ್ಲಿ. ಅದನ್ನು ನ್ಯೂ ರೆಜ್ಯೂಮಲ್ಲೂ ಕೂಡ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ರೆ 500ನ ಕನ್ಸಿಡರ್ ಮಾಡ್ಕೊಳ್ಳಿ ಎರಡೂ ರಿಜಿಮ್ಸಲ್ಲಿ. ಓಕೆ, ಯಾಕಂದರೆ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದು ಡಿಡಕ್ಷನ್ಸು ಯಾವ್ದ್ಯಾವ್ದು ಎಕ್ಸಮ್ಷನ್ಸ್ ಇದೆ ಅಂತ ಅದರದ್ದೇ ವಿಡಿಯೋ ನಂಬರ್ 7 ಮಾಡಿದ್ದೀನಿ. ಆ ವಿಡಿಯೋ ನಂಬರ್ 7ಅನ್ನು ಕರೆಕ್ಟಾಗಿ ಹೋಗಿ ಓದಿ ವಾಚ್ ಮಾಡಿ, ನಿಮಗೆ ಕ್ಲಿಯರ್ ಕಟ್ಟಾಗಿ ಡಿಡಕ್ಷನ್ಸ್ ಆ್ಯಂಡ್ ಎಕ್ಸಮ್ಷನ್ಸ್ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಅದು ಬರ್ಕೊಂಡೆ ನಾನೀಗ. ಸೊ ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್. ಬೇರೆ ದೇಶದಲ್ಲಿರುವಂಥ ಅಗ್ರಿಕಲ್ಚರ್ ಲ್ಯಾಂಡಿಂದ ಏನಾದರೂ ಬಂದರೆ ಅಗ್ರಿ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಫುಲ್ಲಿ ಟ್ಯಾಕ್ಸಬಲ್ ಅದು. ಓಕೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಬೇರೆ ದೇಶದಲ್ಲಿರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದರೆ. ನಮ್ಮ ದೇಶದಲ್ಲಿರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಅದು ಎಕ್ಸೆಂಪ್ಟೆಡ್. ಓಕೆ, ಸೊ ನೌ ನೆಕ್ಸ್ಟ್ ಈಸ್ ಡೈರೆಕ್ಟರ್ಸ್ ಫೀಸ್ 1800. ಕ್ವೆಶನ್ ತುಂಬ ಈಸಿಯಾಗಿದೆ. ಡೈರೆಕ್ಟರ್ಸ್ ಫೀಸ್ 1800. ನೆಕ್ಸ್ಟ್ ಈಸ್ he received a gift from cousin, a wrist watch of 5000 ಅಂತ ಕೊಟ್ಟಿದ್ದಾರೆ. ಲೆಸ್ ದೆನ್ 50,000 ಆಗಿರೋದ್ರಿಂದ ಗಿಫ್ಟ್ ಫ್ರಮ್ ಕಝಿನ್ ನಿಲ್ ಅಂತಲೇ ಬರೆಯೋಣ, ಬಿಕಾಸ್ ದಿಸ್ ಇಸ್ ಲೆಸ್ ದೆನ್ 50,000 ಆಗಿದೆ. ಓಕೆ, ಎರಡೂ ಕಡೆ ಅಷ್ಟೇ ಲೆಸ್ ದೆನ್ 50,000, 50K ಅಂತ ಬರೀತೀನಿ ನಾನು. ಓಕೆ, ನೆಕ್ಸ್ಟ್ ಇದು ಆಯಿತು. ನೆಕ್ಸ್ಟು 700 ರಿಸೀವ್ಡ್ ಬೈ ಅನ್ ಅಕೌಂಟ್ ಪೇ ಚೆಕ್ ಆಸ್ ಅನ್ ಇಂಟ್ರೆಸ್ಟ್ ಆನ್ ಡೆಬೆಂಚರ್ ಲೀಸ್ಟೆಡ್ ಕಂಪನಿ ಆಫ್ ಕಂಪನೀಸ್ ಇನ್ ವಿಚ್ ಪಬ್ಲಿಕ್ ಸ್ಟೆಪ್ಸ್ ಅಂಡ್. ಇದು 700 ರಿಸೀವ್ಡ್ ಫ್ರಮ್ ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್ 700 ಫುಲ್, ಯಾಕಂದರೆ ಇದರಲ್ಲಿ ಏನು ಟ್ಯಾಕ್ಸ್ ಡಿಡಕ್ಟ್ ಆಗಿರಲ್ಲ. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತಲೂ ಇದೆ ನೋಡಿ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಲ್ಲಿದ್ದರೆ ಫುಲ್ಲಿ ಎಕ್ಸೆಂಪ್ಟೆಡ್, ಟ್ಯಾಕ್ಸ್ ಫ್ರೀ, ಅದು ಟ್ಯಾಕ್ಸ್ ಫ್ರೀ. ಓಕೆ, ನೆಕ್ಸ್ಟ್ ಈಸ್ he gets a gift of a house property from friend Mr. Basu. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಇಸ್ 45,000 ಅಂತೆ. ಸೊ ಅದು ಕೂಡ ಗಿಫ್ಟ್ ಇಲ್ಲಿ ಒಂದು ಆಗುತ್ತೆ ನೋಡಿ. ಗಿಫ್ಟ್ ಫ್ರಮ್ ಏನೋ ಬಂತಲ್ಲ ಆಗಲೇ ಗಿಫ್ಟ್. ಓಕೆ, ಹಿ ರಿಸೀವ್ಡ್ ಅ ಗಿಫ್ಟ್ ಫ್ರಮ್ ಕಝೀನು 5000. ಇದು ಫ್ರೆಂಡಿಂದ ಬಂದಂಥದ್ದು ಗಿಫ್ಟು 45,000. ಎರಡೂ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 50,000 ಬರುತ್ತೆ. ಸೊ ಎರಡು ಕನ್ಸಿಡರ್ ಮಾಡಿಕೊಂಡ್ರು ಟೋಟಲ್ ಮಾಡಿಕೊಂಡ್ರು ಲೆಸ್ ದೆನ್ 50,000 ಬರುತ್ತೆ. ಸೊ ಇಲ್ಲಿ ನಾವು ಏನು ಟ್ಯಾಕ್ಸ್ ಬೀಳಲ್ಲ. ಇನ್ ಕೇಸ್ ಎರಡೂ ಆ್ಯಡ್ ಮಾಡಿದ್ಮೇಲೆ ಏನಾದರೂ ಅದು ಮೋರ್ ದೆನ್ 50,000 ಆಗಿಬಿಟ್ಟಿರ್ತಾ ಇದ್ದರೆ ಆವಾಗ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಬೀಳ್ತಾ ಇತ್ತು. ನಿಮಗೆ ನೆನಪಿರಬೇಕಿದು. ಟ್ಯಾಕ್ಸ್ ಯಾವಾಗ ಕಟ್ಟಬೇಕು ಅಂದರೆ ಇಟ್ ಕ್ರಾಸಸ್, ಎಷ್ಟೇ ಗಿಫ್ಟ್ ಬಂದಿರಲಿ, ಇಫ್ ಇಟ್ ಈಸ್ ಫ್ರೆಂಡ್, ಕಝೀನು, ನೇಬರ್ಸು, ಆ ರೀತಿ ಏನಾದರೂ ಗಿಫ್ಟ್ಸ್ ಬಂದಿದ್ದರೆ ಇಫ್ ಇಟ್ ಕ್ರಾಸಸ್ ದಟ್ 50,000 ರೂಪೀಸ್ ಅಂದರೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತದು. ಓಕೆ, ಸೊ ರಿಮೆಂಬರ್ ದಟ್.
ಇದನ್ನು ಮರಿಬಾರ್ದು ನೀವು. ಆಮೇಲೆ ಫುಲ್ಲಿ ಟ್ಯಾಕ್ಸಬಲ್ ಅಂತಲೇ ಇಲ್ಲಿ ಬರ್ಕೊಳ್ಳಿ. ಗಿಫ್ಟು ಇಲ್ಲಿ ಈಗ ಸದ್ಯಕ್ಕೆ ಗಿಫ್ಟ್ ಫ್ರಮ್ ಫ್ರೆಂಡ್ ದಟ್ ಈಸ್ 45,000 ಏನಿದೆ ದಟ್ ಈಸ್ ಟ್ಯಾಕ್ಸ್ ಫ್ರೀ ಬಿಕಾಸ್ ದಟ್ ಈಸ್ ಲೆಸ್ ದೆನ್ 50,000. ಅಂದರೆ ಎರಡು ಸೇರಿಸಿದ್ರೆ ಗಿಫ್ಟ್ ಫ್ರಮ್ ಕಝಿನ್ 5,000, ಫ್ರೆಂಡ್ದು 45,000 ಎರಡು ಸೇರಿಸಿದ್ರು ಲೆಸ್ ದೆನ್ 50,000 ಬರ್ತಾ ಇರೋದ್ರಿಂದ ಅಪ್ ಟು 50,000 ಈಸ್ ಟ್ಯಾಕ್ಸ್ ಫ್ರೀ. ಓಕೆ, ಸೊ ಇಷ್ಟಾಯಿತು. ಸೊ ಈಗ ನಾವು ಇದನ್ನೆಲ್ಲ ಟೋಟಲ್ ಮಾಡಿ ಈ 500ನ್ನು ಕಳೆದ ಮೇಲೆ ನಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೋ ಅದೇ ನಮಗೆ ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್. 6,000 ಪ್ಲಸ್ 2,000 12,000 6 ಪ್ಲಸ್ 12,500 ಪ್ಲಸ್ 10,500 ಪ್ಲಸ್ 26,000 ಪ್ಲಸ್ 5,000 ಪ್ಲಸ್ 20,000 ಪ್ಲಸ್ 1,800 ಪ್ಲಸ್ 81,800 ಪ್ಲಸ್ 81,800 ಪ್ಲಸ್ 700 ಈಸ್ 82,500 ಆಗುತ್ತೆ. ಮೈನಸ್ 500 ಮಾಡಿದ್ರೆ 82,000 ಸಮಥಿಂಗ್ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ದಿಸ್ ಈಸ್ ಇನ್ಕಮ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇಷ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಮು, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಮು. ಟೆಕ್ಸ್ಟ್ ಬುಕ್ ಈಸ್ 7 ಲೆಕ್ಚರರ್ಸ್. ಟೆಕ್ಸ್ಟ್ ಬುಕ್ಕನ್ನ ರೆಫರ್ ಮಾಡಿ ಅದೇ ಬುಕ್ಕಲ್ಲಿ ಇರುವಂಥ ಕ್ವೆಶನ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಅಲ್ಲಿಂದನೇ ಕ್ವೆಶನ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.